Hello friends, welcome back to my YouTube channel. Yes, KS ಪರೀಕ್ಷೆ KS ನೋಟಿಫಿಕೇಶನ್ ಪಕ್ಕ ಆಗ್ತದೇನಾ 2026 ಒಳಗ ಹೊಸದಾಗಿ ನೋಟಿಫಿಕೇಶನ್ ಆಗ್ತದೇನಾ ಅಂಡ್ ನೋಟಿಫಿಕೇಶನ್ ಆದ್ರೆ ಯಾವಾಗ ನೋಟಿಫಿಕೇಶನ್ ಆಗಬಹುದು ಅನ್ನೋ ಒಂದು ಪ್ರಶ್ನೆಗೆ ಉತ್ತರ ಈ ವಿಡಿಯೋ ಒಳಗೆ ನಿಮಗೆ ಸಿಗ್ತದ. ಸೊ ಇನ್ನವರೆಗೂ ಯಾರ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ರಿ ಮತ್ತ ಸಪೋರ್ಟ್ ಮಾಡ್ರಿ. ಎಸ್ ಗೈಸ್, ಆಲ್ರೆಡಿ 384 ಹುದ್ದೆದೇನು ಒಂದು KS ನೋಟಿಫಿಕೇಶನ್ ಇತ್ಲ, ಅದರದ್ದು ಪ್ರಿಲಿಮ್ಸು ಮೇನ್ಸು ಮುಗ್ದ, ಇಂಟರ್ವ್ಯೂ ಸದ್ಯಕ್ಕೆ ನಡಿಲಿಕ್ಕತ್ತದ. ಅಂಡ್ 384 ಒಂದು ಹುದ್ದೆ ನೋಟಿಫಿಕೇಶನ್ ಬಗ್ಗೆ ಅಂತೂ ಮಾತಾಡ್ಲಿಕ್ಕೆ ಮನ್ಸಾಗಂಗಿಲ್ಲ. ಎಷ್ಟೆಲ್ಲ ಅದನ್ನ ಜಗ್ಗಾಡಿದ್ರು, ಪ್ರಿಲಿಮ್ಸ್ ಅನ್ನ ಕ್ಯಾನ್ಸಲ್ ಮಾಡೋದಂತ, ಮತ್ತೊಂದ್ಸಲ ಎಕ್ಸಾಮ್ ನಡೆಸೋದು, ಮತ್ತೆ ಮೇನ್ಸು ಇಂಟರ್ವ್ಯೂ ಪ್ರತಿ ಸ್ಟೇಜಸ್ ಒಳಗೂ ಕಿರಿಕಿರಿಯಿಂದ ಬಹಳಷ್ಟು ಮಿಸ್ಟೇಕ್ ಗಳಿಂದ ಹೆಂಗೋ 384 ನೋಟಿಫಿಕೇಶನ್ ಅಂತೂ ಅವರು ಕಂಪ್ಲೀಟ್ ಮಾಡೋ ಹಂತದೊಳಗ ಅದಾರ. ಇಂಟರ್ವ್ಯೂ ಅಂತೂ ಸದ್ಯಕ್ಕೆ ನಡಿಲಿಕ್ಕತ್ತದ. ಸೊ ಹಂಗಾದ್ರ KS ಈ ವರ್ಷ ಕೂಡ ಹೊಸದಾಗಿ ನೋಟಿಫಿಕೇಶನ್ ಆಗ್ತೈತೇನ ಅಂದ್ರೆ ಎಸ್, 350+ ಹುದ್ದೆಗಳಿಗೆ KS ಮತ್ತೊಂದು ಸಲ 2026 ಒಳಗ ನೋಟಿಫಿಕೇಶನ್ ಆಗ್ತದ. ಯಾವಾಗ ಆಗ್ತೈತಿ ಅಂದ್ರೆ ಏನ್ ಈ 384 ಒಂದು ಪ್ರೊಸೆಸ್ ಏನ್ ನಡೆದೈತ್ಲಾ, ಇಂಟರ್ವ್ಯೂ ಅದ್ರದ್ದು ರಿಸಲ್ಟ್ ಅದು ಎಲ್ಲಾ ಆದ ತಕ್ಷಣ ಒಂದು 2 ವಾರದೊಳಗಾಗಿ ಅಧಿಕೃತವಾಗಿ KS ಒಂದು ನೋಟಿಫಿಕೇಶನ್ ರಿಲೀಸ್ ಆಗ್ತದ KPSC ಕಡೆಯಿಂದ. ಇದೊಂಥರ ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಮೊದ್ಲೆಲ್ಲ ಹೆಂಗಂದ್ರೆ 2 ವರ್ಷ 3 ವರ್ಷ ಕೆಲವೊಮ್ಮೆ 4 ವರ್ಷ ಆದ್ರೂ KS ನೋಟಿಫಿಕೇಶನ್ ಆಗ್ತಿರ್ಲಿಲ್ಲ. ಹಿಂಗಾಗಿ ಬಹಳ ವಿದ್ಯಾರ್ಥಿಗಳದ್ದು ಏಜ್ ಬಾರೇನ ಆಗ್ತಿತ್ತು. ಅಂಡ್ ಈ ಸಲ ಏನಂತಂದ್ರ ಹೋದ ಒಂದು ರಿಕ್ರೂಟ್ಮೆಂಟ್ ಏನು 384 ನೋಟಿಫಿಕೇಶನ್ ಆಗಿತ್ಲಾ, ಅಲ್ಲಿ ಯಾರೆಲ್ಲ ನೀವು ಎಕ್ಸಾಮ್ ನ ಕ್ಲಿಯರ್ ಮಾಡಿಲ್ಲ ಅವ್ರಿಗೆಲ್ಲ ಇದೊಂದು ಬೆಸ್ಟ್ ಚಾನ್ಸ್ ಅಂತ ಹೇಳ್ಬೋದು. ಯಾಕಂದ್ರೆ ನೀವು 384 ಏನ್ ಹುದ್ದೆ ಐತ್ಲಾ ಲಾಸ್ಟ್ ಇಯರ್ದು, ಅದಕ್ಕೆ ಪ್ರಿಪ್ರೇಷನ್ ಮಾಡ್ಕೊಂಡಿರ್ತೀರಿ. ಸೊ ಪ್ರಿಪ್ರೇಷನ್ ಆಲ್ರೆಡಿ ಸ್ಟಾರ್ಟ್ ಇರ್ತದ, ಅದ್ರದ ರಿವಿಷನ್ ಮಾಡ್ತಾ ಇನ್ನೂ ನೆಕ್ಸ್ಟ್ ಲೆವೆಲ್ ಒಳಗೆ ಏನ್ ಮಿಸ್ಟೇಕ್ ಮಾಡಿದ್ರಿ ಹೋದ ಅಟೆಂಪ್ಟ್ ಒಳಗ ಅನ್ನೋದನ್ನ ಅರ್ಥ ಮಾಡ್ಕೊಂಡ್ ಕಸ ಇನ್ನೂ ಜಾಸ್ತಿ ಫೋಕಸ್ ಕೊಟ್ರಿ ಅಂತಂದ್ರ ಹೋದ ವರ್ಷ ನನಸಾಗದೆ ಇರೋ ಕನಸು ಈ ವರ್ಷ ನನಸಾಗೋ ಎಲ್ಲಾ ಸಾಧ್ಯತೆಗಳು ಅದಾವ. ಸೊ ನೋಟಿಫಿಕೇಶನ್ಗಳು ಒಂದಾದ್ಮೇಲೆ ಒಂದ್ ಬರ್ಲಿಕ್ಕತ್ತವ. ಇವಾಗ ಏನಿದ್ರು ನಿಮ್ಮ ಪ್ರಿಪ್ರೇಷನ್ ನ ನೀವು ಚುರುಕುಗೊಳಿಸ್ಬೇಕು. ಯಾಕಂದ್ರ ಬರೀ ನೋಟಿಫಿಕೇಶನ್ ಯಾವಾಗ ಬರ್ತೈತಿ ಅನ್ನೋದಲ್ಲ, ನೋಟಿಫಿಕೇಶನ್ ಬಂದಾದ ತಕ್ಷಣ ನೀವು ರೆಡಿ ಅದೇರೇನಾ ಅದು ಇಂಪಾರ್ಟೆಂಟ್ ಆಗ್ತದ. ಕೇವಲ 2-3 ತಿಂಗಳ ನಿಮಗೆ ಟೈಮ್ ಕೊಟ್ರಂದ್ರೆ KS ದಂತ ಪರೀಕ್ಷೆಗೆ ಒಂದು ಪ್ರಿಪ್ರೇಷನ್ ಜಾಸ್ತಿ ಟೈಮ್ ಬೇಕಾಗ್ತದ. ಸೊ ನೀವು ಪ್ರಿಲಿಮ್ಸು ಮೇನ್ಸು ಇಂಟಿಗ್ರೇಟೆಡ್ ಆಗಿ ಪ್ರಿಪ್ರೇಷನ್ ಮಾಡ್ಕೋಬೇಕಾಗ್ತದ. ಈಗ ನೀವು ಲಾಸ್ಟ್ ಟೈಮ್ UPSC ಪರೀಕ್ಷೆ ನೋಡ್ರೆ ಗೊತ್ತಾಗ್ತದ ನಿಮಗೆ, UPSC ಪ್ರಿಲಿಮಿನರಿ ಪರೀಕ್ಷೆ ಮೊನ್ನೆ ನಡೀತಲ್ಲ. ಸೊ ಅಲ್ಲಿ ಮೇನ್ಸ್ ಒಳಗಿನ ಕೆಲವೊಂದಷ್ಟು ಸಿಲೆಬಸ್ ರಿಲೇಟೆಡ್ ಕ್ವಶನ್ ಪ್ರಿಲಿಮ್ಸ್ ಒಳಗ್ ಬಂದಿತ್ತು. ಸೊ ಗೊತ್ತಿಲ್ಲ KS ಅನ್ನು ಏನೇನ್ ಆಗ್ತದ, ಏನೇನ್ ಮಾಡ್ತಾರ ಇವ್ರು ಅಂತ ಹೇಳಿ. ಸೊ ಎಲ್ಲದಕ್ಕೂ ನೀವು ರೆಡಿ ಇರ್ಬೇಕು. ಯಾಕಂದ್ರ ನಿಮ್ಮ ಕರಿಯರ್ ಇಂತಲ ಬಹಳ ಇಂಪಾರ್ಟೆಂಟ್ ಇರ್ತದ. ನೀವು ಇಲ್ಲಿ ಚಿಕ್ಕ ಚಿಕ್ಕ ಮಿಸ್ಟೇಕ್ ಗಳನ್ನ ಮಾಡ್ಕೊಂತ ಒಂದೊಂದು ಅಟೆಂಪ್ಟ್ ಗಳನ್ನ ಮಿಸ್ ಮಾಡ್ಕೋತೀರಿ ಅಥವಾ ವರ್ಷಗಳನ್ನ ವೇಸ್ಟ್ ಮಾಡತ್ತೀರಿ ಅಂತಂದಾಗ ಮುಂದಿಂದು ಗೊತ್ತಿಲ್ಲ, ನೋಟಿಫಿಕೇಶನ್ ಒಳಗೆ ಎಷ್ಟೆಲ್ಲಾ ತೊಂದರೆಗಳಾಗಕತ್ತವ, ಮುಂದೆ ಯಾವಾಗ ನೋಟಿಫಿಕೇಶನ್ ಆಗ್ತದ ಏನು ಯಾವ್ದು ಗೊತ್ತಿಲ್ಲ. ಸೊ ಸದ್ಯಕ್ಕೆ ನೋಟಿಫಿಕೇಶನ್ ಆಗತೈತೆ ಅನ್ನೋದು ಗೊತ್ತಿದ್ದಾಗ ನಿಮ್ಮ ಒಂದು ಪ್ರಿಪ್ರೇಷನ್ ನ ಇನ್ನೂ ಹಾರ್ಡ್ ಮಾಡ್ರಿ ಅಂಡ್ ಇನ್ನೂ ಸ್ಟ್ರಾಂಗ್ ಆಗಿ ಪ್ರಿಪ್ರೇಷನ್ ಮಾಡ್ರಿ. ಪ್ರಿಪ್ರೇಷನ್ ರಿಲೇಟೆಡ್ ಏನೇ ಡೌಟ್ ಇದ್ರೂ ಕಮೆಂಟ್ ಮಾಡ್ರಿ. ನೆಕ್ಸ್ಟ್ ವಿಡಿಯೋಗೆ ಸಿಗೋಣ. ಥ್ಯಾಂಕ್ ಯು.